ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಫೆಂಜಲ್ ಚಂಡಮಾರುತ ಅಬ್ಬರ ಇಡ್ತಾ ಇದೆ. ಪಕ್ಕದ ತಮಿಳುನಾಡು ಹಾಗೂ ಪುದುಚೇರಿಗಳಲ್ಲಿ ಅವಾಂತರಗಳನ್ನು ಸೃಷ್ಟಿ ಮಾಡಿರುವ ಈ ಚಂಡಮಾರುತದ ಎಫೆಕ್ಟ್ ಈಗ ನಮ್ಮ ರಾಜ್ಯದ ಮೇಲೂ ಆಗ್ತಾ ಇದೆ. 2 ದಿನ ರಾಜ್ಯದಲ್ಲಿ ಚಳಿ ಮತ್ತು ಮಳೆ ಹೆಚ್ಚಾಗಿರುತ್ತೆ. ಕೆಲ ಜಿಲ್ಲೆಗಳಲ್ಲಿ ಸಂದರ್ಭಕ್ಕನುಸಾರ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ. ಮತ್ತೊಂದು ಕಡೆ ಅಕಾಲಿಕ ಮಳೆಯ ಕಾರಣದಿಂದ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದು ರಾಗಿ ಹಾಗೂ ಭತ್ತದ ಬೆಳೆ ನಾಶವಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಏನಿದು ಫೆಂಜಲ್ನ ಸಂಕಷ್ಟ? ತಮಿಳುನಾಡಲ್ಲಿ ಈ ಚಂಡಮಾರುತ ಸೃಷ್ಟಿ ಮಾಡಿರುವ ಅನಾಹುತಗಳೇನು? ವಿಮಾನಗಳ ಹಾರಾಟಕ್ಕೂ ಕೂಡ ಸಮಸ್ಯೆಯನ್ನು ಉಂಟು ಮಾಡುವಷ್ಟು ಬಲಶಾಲಿಯಾಗಿರುತ್ತವಾ ಈ ಮಾರುತಗಳು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಭೌಗೋಳಿಕ ಕಾರಣಗಳಿಂದ ಅತಿ ಹೆಚ್ಚು ಚಂಡಮಾರುತಗಳಿಗೆ ಗುರಿಯಾಗ್ತಾ ಇರುತ್ತೆ. ಒಮ್ಮೆ ಚಂಡಮಾರುತದ ಅಬ್ಬರ ಶುರುವಾದರೆ 1 ವಾರ ಆದರೂ ಅದರ ಎಫೆಕ್ಟ್ ಇದ್ದೇ ಇರುತ್ತೆ. ಈಗ ಅಂತಹ ಪರಿಸ್ಥಿತಿಯನ್ನು ಭಾರತದ ದಕ್ಷಿಣ ರಾಜ್ಯಗಳು ಎದುರಿಸ್ತಾ ಇವೆ. ಈಗ ಫೆಂಜಲ್ನ ಅಬ್ಬರ ಶುರುವಾಗಿದ್ದು ಬಂಗಾಳ ಕೊಲ್ಲಿಯಲ್ಲಿ ಶುರುವಾದ ಈ ಚಂಡಮಾರುತ ಶ್ರೀಲಂಕಾ ಹಾಗೂ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಭಾರತದ ಪುದುಚೇರಿ, ತಮಿಳುನಾಡುಗಳಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿದೆ. ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ತಮಿಳುನಾಡಿನ ಕರಾವಳಿ ಜಿಲ್ಲೆಗಳಲ್ಲಿ ಒಂದೇ ದಿನ 50 ಸೆಂಟಿಮೀಟರ್ನಷ್ಟು ಮಳೆ ಸುರಿಯುವ ಮೂಲಕ ದಾಖಲೆ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ 10 ಸೆಂಟಿಮೀಟರ್ ಮಳೆಯಾದ್ರೇನೆ ಯಾವುದೇ ಒಂದು ಪ್ರದೇಶ ತಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ತಮಿಳುನಾಡಿನ ಕರಾವಳಿ ಜಿಲ್ಲೆಗಳಲ್ಲಿ 50 ಸೆಂಟಿಮೀಟರ್ನಷ್ಟು ಮಳೆಯಾಗಿರೋ ಪ್ರದೇಶಗಳಿವೆಯಲ್ಲ, ಅವು ಅಕ್ಷರಶಃ ನೀರಲ್ಲಿ ಮುಳುಗಡೆ ಆಗಿವೆ. ವಿಳುಪುರಂ ಜಿಲ್ಲೆಯ ಮೈಲಾಂ ಪ್ರದೇಶದಲ್ಲಿ 24 ಗಂಟೆಗಳ ಅವಧಿಯಲ್ಲಿ 50 ಸೆಂಟಿಮೀಟರ್ ಮಳೆ ಬಿದ್ದು ದಾಖಲೆ ನಿರ್ಮಾಣ ಆಗಿದೆ. ಇದರ ಜೊತೆಗೆ ತಮಿಳುನಾಡಿನ ಕರಾವಳಿ ತೀರಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿದ್ದು ಚೆನ್ನೈ, ಕಾಂಚೀಪುರಂಗಳಲ್ಲಿ ಕೂಡ ಭಾರಿ ಪ್ರಮಾಣದ ಮಳೆ ಸುರಿದಿದೆ. ಈಗಾಗಲೇ 27,000 ಜನರನ್ನ ಆಶ್ರಿತ ಕೇಂದ್ರಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಕೇಂದ್ರದಿಂದ ಹೆಚ್ಚಿನ ಪರಿಹಾರದ ನಿರೀಕ್ಷೆಯಲ್ಲಿ ತಮಿಳುನಾಡು ಸರ್ಕಾರ ಇದೆ ಅಂತ ಅಲ್ಲಿನ ಮುಖ್ಯಮಂತ್ರಿ ಸ್ಟಾಲಿನ್ ತಿಳಿಸಿದ್ದಾರೆ. ತಮಿಳುನಾಡಿನ ವಿಲುಪುರಂ, ರಾಣಿಪೇಟೆ, ಕಡಲೂರು, ವೆಲ್ಲೂರುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಮಳೆಯ ಕಾರಣದಿಂದ ತಮಿಳುನಾಡಲ್ಲಿ ಸಾಕಷ್ಟು ಹೆದ್ದಾರಿಗಳು ಜಲಾವೃತಗೊಂಡಿವೆ. ಚೆನ್ನೈ ತಿರುಚಿ ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ಅಲ್ಲಿ ದೊಡ್ಡ ವಾಹನಗಳು ಕೂಡ ಚಲಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ವಿಳುಪುರಂ ಬಳಿಯ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದ್ದು ಆ ಡ್ಯಾಮ್ನಿಂದ ನೀರನ್ನ ಹೊರಬಿಟ್ಟಿರುವ ಕಾರಣ ಅಲ್ಲಿನ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗ್ತಾ ಇದೆ. ಇದೇ ವೇಳೆ ಚೆನ್ನೈನ ಏರ್ಪೋರ್ಟ್ ಅಲ್ಲಿ ಶನಿವಾರ ಚಂಡಮಾರುತದ ಕಾರಣದಿಂದ ಸಂಭವಿಸಬೇಕಿದ್ದ ಭಾರಿ ಅನಾಹುತವೊಂದು ತಪ್ಪಿದೆ. ಇಂಡಿಗೋ ವಿಮಾನವೊಂದು ಭಾರಿ ಗಾಳಿಗೆ ಸಿಲುಕಿ ಪರದಾಡಿದ ದೃಶ್ಯಗಳು ವೈರಲ್ ಆಗ್ತಾ ಇವೆ. ನಿಜಕ್ಕೂ ಆ ಕ್ಷಣಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವ ಹಾಗಿವೆ. ಯಾಕೆಂದ್ರೆ ಒಂದು ವೇಳೆ ಅಲ್ಲೇನಾದ್ರೂ ವಿಮಾನ ಅಪಘಾತಕ್ಕೀಡಾಗಿಬಿಟ್ಟಿದ್ರೆ ಅಲ್ಲಾಗ್ತಾ ಇದ್ದ ಸಾವು ನೋವುಗಳನ್ನು ಊಹಿಸೋದಕ್ಕೆ ಕೂಡ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಶನಿವಾರ ಮತ್ತು ಭಾನುವಾರ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಬೇಕಿದ್ದ ಸಾಕಷ್ಟು ವಿಮಾನಗಳನ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಡೈವರ್ಟ್ ಮಾಡಲಾಯಿತು. ಸೊ ಮಳೆ ಹಾಗೂ ಗಾಳಿಯ ಕಾರಣದಿಂದ ವಿಮಾನಗಳು ಕೂಡ ಸರಿಯಾದ ಸಮಯಕ್ಕೆ ಹಾರಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರಸ್ತೆ ಹಾಗೂ ರೈಲುಗಳ ಸಂಚಾರದಲ್ಲಿ ಕೂಡ ಭಾರಿ ವ್ಯತ್ಯಾಸ ಆಗಿತ್ತು. ಈಗ ತಮಿಳುನಾಡಿನ ಸಾಕಷ್ಟು ನಗರಗಳು ಸಾಮಾನ್ಯ ಸ್ಥಿತಿಗೆ ಮರಳುತ್ತಾ ಇವೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿನ ಜನರ ಸಮಸ್ಯೆಗಳು ಮಾತ್ರ ಇನ್ನೂ ಹಾಗೆ ಮುಂದುವರಿತಾ ಇವೆ. ಇನ್ನು ಈ ಬಾರಿ ಪರಿಹಾರ ಕಾರ್ಯಗಳಿಗೆ ಈಗಾಗಲೇ NDRF ಹಾಗೂ ಸೇನೆಯ ಸಹಕಾರವನ್ನು ತಮಿಳುನಾಡಿಗೆ ಕೊಡಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬೋಟುಗಳ ಮೂಲಕ ಸಂತ್ರಸ್ತರನ್ನ ಕಾಪಾಡುವ ಕೆಲಸ ನಡೀತಾ ಇದೆ. ಪಾಂಡಿಚೇರಿಯಲ್ಲಿ ಕೂಡ ಪರಿಸ್ಥಿತಿ ಹೀಗೆ ಇದ್ದು ಕರೈಕಲ್ ಸೇರಿದ ಹಾಗೆ ನಾನಾ ಭಾಗಗಳಲ್ಲಿ ಮಳೆಯ ಅಬ್ಬರದ ಕಾರಣದಿಂದ ಸಾಕಷ್ಟು ಬಡಾವಣೆಗಳು ಜಲಾವೃತಗೊಂಡಿವೆ. ಹೀಗಾಗಿ ಪುದುಚೇರಿಯಾದ್ಯಂತ ಈ ಬಾರಿ ಒಂದೇ ದಿನ ದಾಖಲೆಯ ಮಳೆಯನ್ನ ಪಡ್ಕೊಂಡಿದ್ದು 2004ರಲ್ಲಿ ಅಲ್ಲಿ 21 ಸೆಂಟಿಮೀಟರ್ ಮಳೆಯಾಗಿತ್ತು. ಇನ್ನು ಈ ಬಾರಿ 44 ಸೆಂಟಿಮೀಟರ್ಗಳಷ್ಟು ಮಳೆ ಅಲ್ಲಿ ಸುರಿದಿದೆ. ಇನ್ನು ಈ ಫೆಂಜಲ್ನ ಕಾರಣದಿಂದ ಆಂಧ್ರ ಪ್ರದೇಶದ ರಾಯಲಸೀಮಾ ಪ್ರದೇಶದಲ್ಲಿ ಕೂಡ ಭಾರಿ ಮಳೆಯಾಗಿದೆ. ತಿರುಪತಿಯಲ್ಲಿ ಸಾಕಷ್ಟು ಮಳೆ ಸುರಿದಿದ್ದು ಅಲ್ಲಿನ ಪಾಪ ವಿನಾಶಂ, ಆಕಾಶಗಂಗಾ, ಕುಮಾರಧಾರ, ಪಸುಪುಧಾರ, ಗೋಗರ್ಭಾಮ್ ಡ್ಯಾಮುಗಳು ಕೂಡ ತುಂಬಿವೆ ಅಂತ TTD ಹೇಳಿದೆ. ಈ ಡ್ಯಾಮ್ಗಳಲ್ಲಿನ ನೀರು ಮುಂದಿನ 200 ದಿನಗಳಿಗೆ ತಿರುಪತಿ ತಿರುಮಲ ದೇವಾಲಯಕ್ಕೆ ಹಾಗೂ ಅಲ್ಲಿಗೆ ಬರುವ ಭಕ್ತರ ನೀರಿನ ಅಗತ್ಯಗಳನ್ನು ಪೂರೈಸೋದಕ್ಕೆ ಬಳಕೆ ಆಗುತ್ತೆ. ಮುಂದಿನ ಮಳೆಗಾಲದವರೆಗೆ ಅಲ್ಲಿ ನೀರಿಗಾಗಿ ಯಾವ ಸಮಸ್ಯೆಯೂ ಇರೋದಿಲ್ಲ ಅಂತ TTD ಹೇಳ್ತಾ ಇದೆ. ಹಾಗೆ ಈ ಮಳೆ ಹೀಗೆ ಮುಂದುವರೆದಿದ್ದೇ ಆದ್ರೆ ತಿರುಪತಿ ತಿರುಮಲ ರಸ್ತೆಗಳಲ್ಲಿ ಕೂಡ ಭಾರಿ ಪ್ರಮಾಣದ ನೀರು ಹರಿಯುವ ಸಾಧ್ಯತೆಗಳಿರುತ್ತವೆ. ಇನ್ನು ಕೇವಲ ರಾಯಲಸೀಮಾ ಮಾತ್ರ ಅಲ್ಲ, ಕಾಕಿನಾಡ, ನೆಲ್ಲೂರು, ವಿಶಾಖಪಟ್ಟಣಂನಂಥ ಕರಾವಳಿ ಪ್ರದೇಶಗಳು ಕೂಡ ಸಾಕಷ್ಟು ಮಳೆಗೆ ತುತ್ತಾಗಿದ್ದು
ಇವತ್ತು ಕೂಡ ಅಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಈ ಫೆಂಜಲ್ ಚಂಡಮಾರುತ ಪೂರ್ವ ಕರಾವಳಿ ತೀರದ ನಗರಗಳನ್ನು ಸಾಕಷ್ಟು ಬಾಧಿಸ್ತಾ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶಗಳು ಇಲ್ಲಿ ಹೆಚ್ಚಿನ ಸಮಸ್ಯೆಗೆ ತುತ್ತಾಗಿವೆ. ಹಾಗೆಯೇ ಕೇರಳ ಮತ್ತು ಕರ್ನಾಟಕಕ್ಕೆ ಕೂಡ ಚಂಡಮಾರುತದ ಎಫೆಕ್ಟ್ ಇದ್ದು ಕೇರಳದ ಕೆಲ ಭಾಗಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕೇರಳದಲ್ಲಿ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಲ್ಲಿ ಬೀಳ್ತಾ ಇರೋ ಭಾರಿ ಮಳೆಯ ಕಾರಣದಿಂದ ಕೇರಳದ ಮಲಪ್ಪುರಂ, ಕಣ್ಣೂರು, ವಯನಾಡು, ಕಲ್ಲಿಕೋಟೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಕೊಟ್ಟಾಯಂ, ಪಟ್ಟಣಂತಿಟ್ಟ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ನಾವು ಬರೋದಾದ್ರೆ ದಕ್ಷಿಣ ಒಳನಾಡಿನ ಭಾಗಗಳಲ್ಲಿ ಚಂಡಮಾರುತದ ಎಫೆಕ್ಟ್ ಶನಿವಾರದಿಂದಲೇ ಕಾಣ್ತಾ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ತುಮಕೂರುಗಳಲ್ಲಿ ಮೋಡ ಮುಸುಕಿದ ವಾತಾವರಣ ಇತ್ತು. ಶನಿವಾರ ರಾತ್ರಿ ಕೆಲ ಭಾಗಗಳಲ್ಲಿ ಜೋರು ಮಳೆ ಆದರೆ ಭಾನುವಾರ ಬೆಳಗ್ಗೆಯಿಂದಲೇ ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ತುಂತುರು ಮಳೆಯ ಆಗಮನ ಆಗಿದೆ. ಈ ಮಳೆಯ ಕಾರಣದಿಂದ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಂಟಾಗ್ತಾ ಇದ್ದು ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸುವ ನಿರ್ಧಾರವನ್ನು ಜಿಲ್ಲಾಧಿಕಾರಿಗಳಿಗೆ ಬಿಡಲಾಗಿದೆ. ಈಗಾಗಲೇ 2 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಮಳೆಯ ಪ್ರಮಾಣವನ್ನು ನೋಡಿಕೊಂಡು ಮಂಗಳವಾರದ ಬಗ್ಗೆ ಯೋಚನೆ ಮಾಡುವುದಾಗಿ ಜಿಲ್ಲಾಡಳಿತಗಳು ಹೇಳ್ತಾ ಇವೆ. ಗೆಳೆಯರೆ, ಅಕಾಲಿಕವಾಗಿ ಬಂದಿರುವ ಈ ಮಳೆ ಸಾಕಷ್ಟು ಅನಾಹುತಗಳನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಗೆ ನೋಡಿದರೆ ಈ ಬಾರಿ ಉತ್ತಮ ಮಳೆಯಾಗಿದ್ದ ಕಾರಣ ರೈತರು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದರು. ಅದರಂತೆ ಬೆಳೆ ಕೂಡ ಚೆನ್ನಾಗಿತ್ತು. ಆದರೆ ಈಗ ಆ ಬೆಳೆಯನ್ನ ಕೊಯ್ಲು ಮಾಡೋ ಸಂದರ್ಭದಲ್ಲಿ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನೋ ಹಾಗೆ ರೈತರ ಫಸಲು ನಾಶ ಆಗ್ತಾ ಇದೆ. ಈಗಾಗಲೇ ಕೊಯ್ಲು ಮಾಡಲಾದ ರಾಗಿ ಬೆಳೆಯನ್ನ ಹೊಲಗಳಲ್ಲಿ ಹಾಗೆ ಬಿಡಲಾಗಿತ್ತು. ಮಳೆಯ ಕಾರಣದಿಂದ ಆ ರಾಗಿ ನೆಂದು ಹಾಳಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಈ ಮಳೆ ಏನಾದರೂ ಇನ್ನೂ 3-4 ದಿನಗಳ ಕಾಲ ಮುಂದುವರೆದಿದ್ದೆ ಆದರೆ ರೈತರು ಮತ್ತಷ್ಟು ಸಮಸ್ಯೆಗೀಡಾಗ್ತಾರೆ. ಇನ್ನು ರಾಜಧಾನಿ ಬೆಂಗಳೂರು ನಗರ ಮಲೆನಾಡಿನಂತೆ ತಯಾರಾಗಿದೆ. ಭಾನುವಾರದಿಂದ ಬೀಳ್ತಾ ಇರೋ ನಿರಂತರ ಮಳೆಯ ಕಾರಣದಿಂದ ರಸ್ತೆಗಳಲ್ಲಿ ನೀರು ನಿಂತಿದೆ. ಸೋಮವಾರ ಕೂಡ ಬೆಳಗಿನಿಂದ ಮಳೆ ಸುರಿತಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ಹೋಗುವವರು ಹಾಗೂ ಕೆಲಸಗಳಿಗೆ ಹೋಗುವವರು ಪರದಾಡಬೇಕಾಯಿತು. ಇನ್ನು 2 ದಿನಗಳ ಕಾಲ ಇದೇ ಪರಿಸ್ಥಿತಿ ಇಲ್ಲಿ ಮುಂದುವರಿಯಲಿದ್ದು ಬೆಂಗಳೂರಿಗರು ಮಳೆಯನ್ನ ಎದುರಿಸುವುದಕ್ಕೆ ಸಿದ್ಧ ಆಗಬೇಕು. ಇನ್ನು ಕರ್ನಾಟಕದ ಭಾಗದಲ್ಲಿ ಈ ಮಳೆ ಸುಮಾರು 100 ಮಿಲಿಮೀಟರ್ನಷ್ಟು ಬೀಳಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಾರಿ ಪ್ರಮಾಣದ ಅನಾಹುತಗಳು ಬೆಂಗಳೂರಲ್ಲಿ ಆಗದೇ ಇದ್ರೂ ಕೂಡ ಮಳೆಯ ಕಾಟಕ್ಕೆ ಜನ ಸ್ವಲ್ಪ ತೊಂದರೆಗೀಡಾಗುವುದಂತೂ ತಪ್ಪಲ್ಲ. ಅದರಲ್ಲೂ ದಿನಗೂಲಿ ನೌಕರರು ಹಾಗೂ ತರಕಾರಿ ಮಾರಾಟಗಾರರು, ಬೀದಿ ಬದಿಯ ವ್ಯಾಪಾರಿಗಳಿಗೆ ಮಳೆ ಸ್ವಲ್ಪ ಹೆಚ್ಚಿನ ಸಮಸ್ಯೆಯನ್ನುಂಟು ಮಾಡುತ್ತೆ. ಹಾಗೆ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಲ್ಪ ಚಳಿ ಕೂಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ಸಮುದ್ರ ಮತ್ತು ಸಾಗರಗಳ ಮೇಲಿನ ಉಷ್ಣಾಂಶ ಹೆಚ್ಚಾಗ್ತಾ ಇರೋ ಕಾರಣದಿಂದ ಇತ್ತೀಚೆಗೆ ಚಂಡಮಾರುತಗಳು ಹೆಚ್ಚಾಗ್ತಾ ಇವೆ. ಈ ಬಂಗಾಳ ಕೊಲ್ಲಿ ಇದೆಯಲ್ಲ, ಇಲ್ಲಿ ಚಂಡಮಾರುತಗಳು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗ್ತಾ ಇದೆ. ಹೀಗಾಗಿ ಪೂರ್ವ ಕರಾವಳಿ ತೀರ ಸೆಪ್ಟೆಂಬರ್ನ ನಂತರ ಸಾಕಷ್ಟು ಮಾರುತಗಳನ್ನು ನೋಡ್ತಾ ಇದೆ. ಆದರೆ ಕೆಲ ವರ್ಷಗಳಿಂದ ಪಶ್ಚಿಮ ಕರಾವಳಿ ತೀರದಲ್ಲಿ ಕೂಡ ಈ ಅಕಾಲಿಕ ಮಳೆ ಮತ್ತು ಚಂಡಮಾರುತಗಳು ಹೆಚ್ಚಾಗ್ತಾ ಇವೆ. ಇವು ಭಾರತದ ಮಳೆ ಚಕ್ರವನ್ನು ಬದಲಾಯಿಸುವಷ್ಟು ಪ್ರಬಲವಾಗ್ತಾ ಇರೋದು ದೇಶಕ್ಕೆ, ದೇಶದ ಕೃಷಿಗೆ ಕಳವಳಕಾರಿ ಅಂಶ ಅನ್ನಿಸ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಆದರೆ ಅದನ್ನು ತಡೆಯುವ ನಿಟ್ಟಲ್ಲಿ ಮಾತ್ರ ಜಗತ್ತಿನ ಯಾವುದೇ ಸಂಸ್ಥೆಗಳು ಸೂಕ್ತ ಕ್ರಮಗಳಿಗೆ ಮುಂದಾಗ್ತಾ ಇಲ್ಲ. ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ವಿಶ್ವಮಟ್ಟದ ನಾನಾ ವೇದಿಕೆಗಳಲ್ಲಿ ವಿಶ್ವ ನಾಯಕರು ಎಷ್ಟೇ ಭಾಷಣಗಳನ್ನ ಮಾಡಿದರೂ ಕೂಡ ಜನರ ಅಗತ್ಯಗಳು, ಹಪಹಪಿ ಹಾಗೂ ಲಾಲಸೆಗಳನ್ನ ಭರ್ತಿ ಮಾಡೋ ಕಡೆಗೆ ಮತ್ತು ಆದಾಯದ ಮೂಲಗಳನ್ನ ಗಟ್ಟಿ ಮಾಡಿಕೊಳ್ಳೋ ಬಗ್ಗೆ ಜಗತ್ತಿನ ಎಲ್ಲ ದೇಶಗಳು ಯೋಚನೆ ಮಾಡೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಅನ್ನ, ಪರಿಸರದ ಮೇಲಾಗೋ ದುಷ್ಪರಿಣಾಮಗಳನ್ನ ತಡೆಯೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಸಮುದ್ರದ ಮೇಲಿನ ವಾತಾವರಣದಲ್ಲಿ 0.5 ಡಿಗ್ರಿಯಷ್ಟು ತಾಪಮಾನ ಹೆಚ್ಚಾಗ್ತಾ ಇದೆ. ಅದರಿಂದ ಈ ಚಂಡಮಾರುತಗಳು ಸೃಷ್ಟಿಯಾಗ್ತಾ ಇವೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಾಧಾನ ಪಟ್ಕೋಬಹುದಾದ ವಿಷಯ ಅಂದರೆ ಈ ಬಾರಿಯ ಚಂಡಮಾರುತದ ಕಾರಣದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜೀವಹಾನಿ ಆಗಿಲ್ಲ ಅನ್ನೋದು. ಸದ್ಯಕ್ಕೆ ಈ ಫೆಂಜಲ್ನ ಎಫೆಕ್ಟು ಡಿಸೆಂಬರ್ 4ರವರೆಗೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸೊ ಇನ್ನು2 ದಿನಗಳ ಕಾಲ ಈ ಮಳೆಯ ಕಿರಿಕಿರಿಯನ್ನು ಅನುಭವಿಸಲೇಬೇಕಾಗತ್ತೆ. ಯಾವುದು ಅನಿವಾರ್ಯನೋ ಅದನ್ನು ಅನುಭವಿಸ್ತಾ ಎಂಜಾಯ್ ಮಾಡೋದು ಒಳ್ಳೆಯದು. ಇದು ಗೆಳೆಯರೆ, ತಮಿಳುನಾಡು, ಪುದುಚೇರಿಗಳನ್ನು ಕಾಡಿದ್ದ ಫೆಂಜಲ್ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.